ಹಲೋ ಫ್ರೆಂಡ್ಸ್, ಇವತ್ತು ನಾನು ರಾಖಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿದ್ದೀನಿ. ರಾಖಿ ಒಂದೇ ಕಲರಲ್ಲಿ ಮಾಡಿದ್ದೀನಿ. ನೀವು ಬೇರೆ ಬೇರೆ ಕಲರ್ಸಲ್ಲಿ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಕುಂದನ್ ಅಂಟಿಸಿದ್ದೀನಿ. ಬೇಕಾದರೆ ಈ ಥರ ಕುಂದನ್ ಅಂಟಿಸ್ಕೋಬೋದು, ಇಲ್ಲಾಂದರೆ ಈ ಥರ ಪ್ಲೈನಾಗಿ ಮಾಡ್ಕೋಬೋದು. ಫ್ಲವರ್ ಬೀಡ್ ಮತ್ತು ಪರ್ಲ್ ಬೀಡ್ಸ್ ಇರುತ್ತೆ. ನೋಡಿ, ಬನ್ನಿ ಇವಾಗ ಮಾಡೋಣ. ನೋಡಿ, ನಾನು ದಾರ ತಗೊಂಡಿದ್ದೀನಿ. ನೀವು ಬೇರೆ ಬೇರೆ ಕಲರಲ್ಲಿ ಮಾಡಿ. ನಾನು ಒಂದೇ ಕಲರ್ ದಾರ ತಗೊಂಡಿದ್ದೀನಿ. ಇದಕ್ಕೆ ರಿಂಗ್ ಬೀಡ್ ಬೇಕು, ಪರ್ಲ್ ಬೀಡ್ಸು ಮತ್ತು ಫ್ಲವರ್ ಬೀಡು, ಕುಂದನ್ಸ್ ತಗೋಬೇಕು. ಫಸ್ಟ್ ನಾವು ರಿಂಗ್ ಬೀಡ್ ತಗೊಂಡು ಅದ್ರ ಮಧ್ಯೆ ಒಂದು ಫ್ಲವರ್ ಬೀಡ್ ಇಟ್ಕೊಂಡು ಈ ಥರ ಎರಡು ಹೋಲ್ಸಲ್ಲಿ ಥ್ರೆಡ್ನ ತಗೋಬೇಕು. ಈ ಥರ ತಗೊಂಡು ಲಾಕ್ ಮಾಡ್ಕೋಬೇಕು, ಥ್ರೆಡ್ ಬರ್ದಿರ. ಈ ಥರ ಲಾಕ್ ಮಾಡ್ಕೋಬೇಕು ಒಂದು ಸೈಡ್ಗೆ. ನೋಡಿ, ಇಲ್ಲಿ ಬೀಡ್ ಮೇಲೆ ಥ್ರೆಡ್ ಕಾಣಿಸ್ತಾ ಇದೆಯಲ್ಲ, ಈ ಸೈಡು ನಾವು ಫಸ್ಟು ಡಿಸೈನ್ ಮಾಡ್ಕೋಬೇಕು. ಥ್ರೆಡ್ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಇನ್ನೊಂದು ಚೈನ್ ಮಾಡ್ಕೋಬೇಕು. ಚೈನ್ ಆಯಿತು. ಈಗ ರಿಂಗ್ ಬೀಡ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ನೋಡಿ, ಥ್ರೆಡ್ ತೊಗೊಂಬಂದು ಎರಡಲ್ಲೊಂದ್ಸಲಿ ತೆಗಿಬೇಕು. ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಮಾಡ್ಕೋಬೇಕು. ಈ ಬೀಡ್ ಹಾಕೋದ್ರಿಂದ ಥ್ರೆಡ್ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ಚಿಕ್ಕದಾಗಿರೋ ಬೀಡ್ ತಗೊಳ್ಳಿ. ಸೇಮ್ ಬೀಡ್ ತಗೋಬೇಕಂತೇನಿಲ್ಲ, ಬೇರೆ ಬೀಡ್ಸ್ ಯೂಸ್ ಮಾಡ್ಕೋಬೋದು. ನೋಡಿ, ಎಕ್ಸ್ಟ್ರಾ ಥ್ರೆಡ್ಸ್ ಕಟ್ ಮಾಡಿಬಿಟ್ಟೆ. ಸ್ವಲ್ಪ ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡು ಬಂದಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡಿಬಿಡಬೇಕು. ನೋಡಿ, ಡಬಲ್ ಕ್ರೋಶೆ ಕಂಬ ಹಾಕ್ಕೋಬೇಕಂದ್ರೆ ಸ್ವಲ್ಪ ಬೀಡನ್ನ ಈ ಥರ ಕ್ರಾಸಾಗಿ ತಿರುಗಿಸ್ಕೊಂಡ್ರೆ ಥ್ರೆಡ್ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಫುಲ್ ಮಾಡಿ ತೋರಿಸ್ತೀನಿ ಈಗ. ನೋಡಿ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡೆ. ಮತ್ತು ಇವಾಗ ಡಬಲ್ ಕ್ರೋಶೆ ಕಂಬದ ಮೇಲೆ ಹೋಲ್ಸ್ ಇದೆಯಲ್ಲ, ಅದರಲ್ಲಿ ನಾವು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ಥರ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ಇದು ಫುಲ್ ಬೀಡೆಲ್ಲ ಮಾಡಿ ತೋರಿಸ್ತೀನಿ ಈಗ. ನೋಡಿ, ಫುಲ್ ಬೀಡ್ ಕಂಪ್ಲೀಟ್ ಆಯಿತು. ಮತ್ತು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಈಗ ಪರ್ಲ್ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ.
ನೋಡಿ ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಿಮಗೆ ಎಷ್ಟು ಬೀಡ್ ಬೇಕಾದರೆ ಅಷ್ಟು ಬೀಡ್ ಹಾಕ್ಕೋಬೋದು. ನಾನಿಲ್ಲಿ 5 ಬೀಡ್ಸ್ ಮಾತ್ರ ಯೂಸ್ ಮಾಡಿದ್ದೀನಿ. ನೋಡಿ 5 ಬೀಡ್ಸ್ ಮಾತ್ರ ಯೂಸ್ ಮಾಡಿಕೊಂಡೆ. ಮತ್ತು ಇವಾಗ ನಾನು 20 ಟೈಮ್ಸು ಚೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 20 ಚೈನ್ಸ್ ಹಾಕ್ಕೋಬೇಕು. ನನಗೆ ಗೊತ್ತಿರೋ ಥರ ನಾನು ಇದು ರಾಕಿ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಆದರೆ ಈ ಥರ ಟ್ರೈ ಮಾಡಿ. ನೋಡಿ ಎಷ್ಟು ಬೇಕೋ ಥ್ರೆಡ್ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡೆ. ಮತ್ತು ಇವಾಗ ಇಲ್ಲಿ ಈ ಸೈಡ್ ಆಪೋಸಿಟ್ ಸೈಡಲ್ಲಿ ದಾರನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಸೇಮು ನೋಡಿ ನೋಡಿಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಬೀಡ್ಸ್ನ ಪರ್ಲ್ ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನೋಡಿ 5 ಬೀಡ್ಸ್ ಹಾಕ್ಕೊಂಡೆ. ಈಗ 20 ಟೈಮ್ಸು ಚೈನ್ಸ್ ಹಾಕ್ಕೋಬೇಕು. ನಾನು ಹಾಕೋ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ. ನೋಡಿ 20 ಟೈಮ್ಸ್ ಆಯಿತು. ಈಗ ಎಷ್ಟು ಉದ್ದ ಬೇಕೋ ಅಷ್ಟುದ್ದಕ್ಕೆ ಥ್ರೆಡ್ನ ಕಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡೆ. ನೋಡಿ ಈ ಥರ ಬರುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ನ ಈಗ ಇಲ್ಲಿ ಕಟ್ ಮಾಡಿಕೊಂಡು ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಈ ಥರ ನೀಟಾಗಿ ಅಂಟಿಸ್ಕೋಬೇಕು. ಈ ಥರ ಪ್ಲೇನ್ ಬೇಕಾದರೂ ಹಾಗೆ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಇದ್ರ ಮೇಲೆ ಕುಂದನ್ಸ್ ಬೇಕಂದರೆ ಕುಂದನ್ಸ್ ಅಂಟಿಸ್ಕೋಬೋದು. ನಾನೀಗ ಇದ್ರ ಮೇಲೆ ಕುಂದನ್ಸ್ ಅಂಟಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟು ನಾವು ಒಂದು ಗಂಟು ಹಾಕ್ಕೋಬೇಕು ಬಿಚ್ಚೋಗ್ದಿರ. ನೋಡಿ ಇಲ್ಲಿ ಒಂದು ಗಂಟು ಹಾಕ್ಕೋಬೇಕು ಬಿಚ್ಚೋಗ್ದಿರ ದಾರ. ಮತ್ತು ಈ ಸೈಡೂ ಒಂದು ಗಂಟು ಹಾಕ್ಕೋಬೇಕು.
ಮತ್ತು ಇವಾಗ ಕುಂದನ್ಸ್ ಅಂಟಿಸ್ಕೊತಾ ಇದ್ದೀನಿ ಈ ಥರ. ಕುಂದನ್ಸ್ ಕೂಡ ಬೇರೆ ಬೇರೆ ಕಲರ್ಸಲ್ಲಿ ತಗೋಬೋದು ನೀವು. ನನ್ನ ಹತ್ರ ರೆಡ್ ಆ್ಯಂಡು ವೈಟ್ ಕಲರ್ ಇದೆ, ಅದಕ್ಕೆ ನಾನು ಇವೇ ಯೂಸ್ ಮಾಡಿದ್ದೀನಿ. ಬೇರೆ ಕಲರ್ಸು ಯೂಸ್ ಮಾಡ್ಕೊಳ್ಳಿ. ಈಗ ವೈಟ್ ಕುಂದನ್ಸ್ ಅಂಟಿಸ್ತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೋಬೇಕು. ಪ್ಲೇನ್ ಬೇಕಾದರೆ ಪ್ಲೇನ್ ಆಗಿ ಮಾಡ್ಕೋಬೋದು. ಎಲ್ಲ ತೋರಿಸ್ತೀನಿ ಈಗ ಮಾಡಿರೋವು. ನೋಡಿ ಈ ಥರ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.